ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿಂದು 2 ಡ್ರಿಂಕ್ನ ಕುಡ್ಕೊಂಡು ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಸ್ಪೆಷಲ್ ಡ್ರಿಂಕ್, ಹಾಗೆ ಇದು ಝೀರೋ ವಾಟರ್, ಹಾಗೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆನಂತರ ಟೆರೆಸ್ ಮೇಲೆ ಹೋಗಿ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ವಾರ್ಮಪ್ನ ನಾನು ಮುಗಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ಸಿಂಪಲ್ಲಾಗಿರೋವಂಥ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಈ ಎಕ್ಸಸೈಸ್ನ ಮಾಡ್ತಿದ್ದೀನಲ್ಲ, ಇದನ್ನು ನಾನು 52 ಸೆಟ್ ಮಾಡ್ಕೊಳ್ತೀನಿ, ಅಂದರೆ 100 ಟೈಮ್ ಮಾಡ್ಕೊಳ್ತೀನಿ. ಹಾಗೆ ಈ ಎಕ್ಸಸೈಸ್ ಕೂಡ 100 ಟೈಮ್ ಮಾಡ್ಕೊಳ್ತೀನಿ. ಒಂದೇ ಸಲ ಮಾಡೋದಿಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ಕೊಳ್ತೀನಿ. 30ಗೆ ಇಲ್ಲ ಸುಸ್ತಾಗಿಲ್ಲ ಅಂದರೆ 40ಗೆ ಒಂದು ಗ್ಯಾಪ್ನ ಕೊಟ್ಕೊಳ್ತೀನಿ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಆಗ ನಿಮಗೆ ಸುಸ್ತು ಆಗೋದಿಲ್ಲ, ಆರಾಮಾಗಿ ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಾಗೆ ಈ ಎಕ್ಸಸೈಸ್ ಇದೆಯಲ್ಲ, ಇದನ್ನು ನೀವು 100 ಟೈಮ್ ಮಾಡಿದರೆ ಸಾಕಾಗುತ್ತೆ. ಅದು ನಿಮ್ಮ ಫುಲ್ ಆಲ್ ಓವರ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ಆ ಎಕ್ಸಸೈಸ್ನ ಡೈಲಿ ಮಿಸ್ ಮಾಡದೆ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಕೂತ್ಕೊಂಡೇ ಮಾಡೋಣ ಎಕ್ಸಸೈಸ್ಗಳನ್ನ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಜಾಸ್ತಿ ನಿಂತ್ಕೊಂಡೇನು ಮಾಡಲಿಲ್ಲ. ಈ ರೀತಿ ಫ್ರಂಟಿಗೆ ಬ್ಯಾಕಿಂದ ಬೆಂಡ್ ಆಗೋದ್ರಿಂದ ನಿಮಗೆ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನು ಟೈಯರ್ ಥರ ಮುಂದೆ ಸ್ವಲ್ಪ ಹೊಟ್ಟೆ ಬಂದಿರುತ್ತಲ್ಲ, ಅದು ತುಂಬ ದಪ್ಪ ಹೊಟ್ಟೆ ಅಲ್ಲ ಅಂಥವ್ರಿಗೆ ಬಗ್ಗೋದಕ್ಕಾಗೋದಿಲ್ಲ. ಸ್ವಲ್ಪ ಹೊಟ್ಟೆ ಬಂದಿರುತ್ತಲ್ಲ ಅಂಥವರಿಗೆ ಈ ಎಕ್ಸಸೈಸ್ ತುಂಬ ಬೆನಿಫಿಟ್ ಆಗುತ್ತೆ. ಮಿಸ್ ಮಾಡದೆ ಈ ಎಕ್ಸಸೈಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇವೆರಡು ಎಕ್ಸಸೈಸ್ ಕೂಡ, ಇದು ಕೂತ್ಕೊಂಡು ಮಾಡೋದು, ಇದು ಈಸಿ ಅನಿಸುತ್ತೆ ನೋಡೋರಿಗೆ, ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಬಗ್ಗೋದಕ್ಕೆಲ್ಲ ಹೊಟ್ಟೆ ಬಂದಿರುತ್ತಲ್ಲ ಅಂಥವ್ರಿಗೆಲ್ಲ ಬಗ್ಗೋದಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ನೀವು 20 ಟೈಮ್ ಮಾಡ್ಕೊಳ್ಳಿ. ಆನಂತರ ದಿನ 20 ಜಾಸ್ತಿ ಮಾಡ್ಕೊಳ್ಳಿ. ಇನ್ನೂ ಒಂದಿನ ನೆಕ್ಸ್ಟ್ ಡೇ ಇನ್ನೂ 20 ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಹೋಗಿ, ಆಗ ನೀವು ಆರಾಮಾಗಿ 100 ಟೈಮ್ ಕಂಪ್ಲೀಟ್ ಮಾಡೋ ಟೈಮ್ ಬಂದೇ ಬರುತ್ತೆ. ಆ ರೀತಿ ನೀವು ಜಾಸ್ತಿನ ಮಾಡ್ಕೊಳ್ಳಿ, ಒಂದೇ ಸಲ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಈ ಎಕ್ಸಸೈಸ್ ಏನಿದೆಯೋ ಈ ರೀತಿ ಸ್ವಲ್ಪ ಬ್ಯಾಕ್ಗೆ ಬೆಂಡ್ ಬಗ್ಗೋದ್ರಿಂದ ನಿಮಗೆ ಬ್ಯಾಕ್ ಪೇಯ್ನ್ ಬರುತ್ತೆ, ಅಂದರೆ ಆವಾಗ ಅಡ್ಜಸ್ಟ್ ಮಾಡುವಾಗ ಮಾತ್ರ. ಹಾಗಾಗಿ ನೀವು 10 ಮಾಡಿಕೊಂಡು ಸ್ಟಾಪ್ ಮಾಡ್ಕೊಳ್ಳಿ, ಮತ್ತು 10 ಮಾಡಿಕೊಂಡು ಸ್ಟಾಪ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಈ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ತುಂಬ ಹೊಟ್ಟೆನ ಕರಗಿಸೋದಕ್ಕೆ ಒಳ್ಳೆಯ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಹೋಲ್ಡ್ ಮಾಡಬೇಕಾಗುತ್ತೆ ಕಾಲನ್ನ. ಬೇಕಿದ್ರೆ ಹ್ಯಾಂಡ್ ಸಹಾಯ ತಗೋಬೋದು. ಒಂದು 2-3 ದಿನ ನಿಮಗೆ ಹಾಗೆ ಕಾಲು ಎತ್ತೋದಕ್ಕಾಗೋದಿಲ್ಲ, ಸ್ವಲ್ಪ ಟ್ರೈ ಮಾಡಿ, ಆನಂತರ ನಿಮಗೆ ಬರುತ್ತೆ. ನನಗೆ ಕೂಡ ಅಷ್ಟೊಂದು ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಕೈ ಸಹಾಯ ತಗೊಳ್ತೀನಿ. ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಮುಖದಲ್ಲಿ ಏನಾದರೂ ಸುಕ್ಕು ಮತ್ತು ಕಲೆಗಳು ಜಾಸ್ತಿ ಇದ್ದರೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸುಕ್ಕು ಜಾಸ್ತಿ ಸುಕ್ಕಿರೋರು ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮಿಸ್ ಮಾಡದೆ ಇದನ್ನು 10 ಸಲನಾದರೂ ಮಾಡ್ಕೊಳ್ಳಿ ಒಂದು ದಿನಕ್ಕೆ, ಅಂದರೆ ಮಾರ್ನಿಂಗ್ ಎದ್ದಾಗ 10 ಸಲ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಹಾಗೆ ಈ ಎಕ್ಸಸೈಸ್ ಕೂಡ ತುಂಬ ಚೆನ್ನಾಗಿದೆ, ಈಸಿಯಾಗಿದೆ. ಜೊತೆಗೆ ಗೋಡೆ ಕೂಡ ಇಟ್ಕೊಂಡು ಮಾಡೋದ್ರಿಂದ ಬೆಂಡಾಗೋದು ಅದೆಲ್ಲ ಪೇಯ್ನ್ ಏನು ಬರೋದಿಲ್ಲ. ಎಷ್ಟಾದರೂ ಮಾಡ್ಬೋದು ಇದನ್ನು. ನಾನು 100 ಟೈಮೇ ಮಾಡೋದು, ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇದು ಕೂಡ ಇದನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಈ ರೀತಿ ಕೂತು ಎದ್ದು ಎಕ್ಸಸೈಸ್ ಮಾಡೋದಕ್ಕೆ. ಆದಷ್ಟು ಟ್ರೈ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ 20 ಮಾಡಿಕೊಂಡು ಆನಂತರ ಜಾಸ್ತಿ ಮಾಡ್ಕೊಂಡು ಹೋಗಿ. ನೀನು ವರ್ಕೌಟ್ ಮುಗಿಸಿ ನೀರನ್ನ ಕುಡ್ಕೊಂಡು ಮನೆಗೆ ಹೋಗಬೇಕು. ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ಲು. ಅವಳು ಎದ್ದು, ತುಂಬ ಚಳಿ ಇತ್ತು, ಪ್ಯಾಕಾಗಿ ಬಂದಿದ್ದಾಳೆ ಅವಳು. ಹಂಗೆ ಆಡೋ ಅಷ್ಟರಲ್ಲಿ 11 ಗಂಟೆ ಟೈಮ್ ಆಯಿತು ಜ್ಯೂಸ್ ಕುಡಿಯೋಕ್ಕೆ. ಆಗ ನಾನು ಇದು ಬೀಟ್ರೋಟ್ನ ತೊಗೊಂಡೆ. ಇವತ್ತು ತುಂಬ ದಿನ ಆಗಿತ್ತು ಬೀಟ್ರೋಟ್ ಜ್ಯೂಸ್ ಕುಡಿದು, ಹಾಗಾಗಿ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಬೀಟ್ರೋಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ನ 1 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ.
ಇಲ್ಲಿ 1 ಹಳಿಯಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಂತರ 1 ಗ್ಲಾಸ್ ವಾಟರ್ನ ಹಾಕ್ಕೊಳ್ತೀನಿ. ಅಂದರೆ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟು. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದೇನು ತರಿ ಏನೋ ಸಿಗಬಾರ್ದು, ಸಿಕ್ಕಿದ್ರೆ ಕುಡಿಯೋಕ್ಕಾಗೋದಿಲ್ಲ. ನೀವು ಸೋಸ್ಕೊಂಡು ಕುಡಿಯೋದ್ರ ಬದಲು ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಅದರಲ್ಲಿ ಸೋಸಿದ್ರೆ ಏನೂ ಇರೋದಿಲ್ಲ, ಪೂರ್ತಿ ಬರೀ ನೀರಷ್ಟು ಉಳ್ಕೊಳುತ್ತೆ. ಹಣ್ಣಿಂದು ನಾರು ಅಂಶ ಇರುತ್ತಲ್ಲ ಅದೆಲ್ಲ ನಮಗೆ ಹೊಟ್ಟೆ ಒಳಗೆ ಹೋಗಬೇಕು. ಆ ರೀತಿ ನಾವು ಮಾಡ್ಕೊಂಡು ಕುಡಿಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಸೋಸಿ ಕುಡಿಬೇಡಿ. ಈಗ ಈ ಡ್ರಿಂಕ್ನ ಕುಡಿದು ಮುಗಿಸೋಣ. ಹಾಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕೆಲಸ ಇತ್ತು, ಎಡಿಟ್ ಕೂಡ ಮಾಡಬೇಕಿತ್ತು. ಜ್ಯೂಸನ್ನ ಕುಡ್ಕೊಂಡು ಹಾಗೆ ಎಡಿಟ್ ಮಾಡ್ತಾಯಿದ್ದೆ. ನನ್ನ ಮಗಳು ಕಿತಾಪತಿ ಮಾಡ್ತಾಳೆ ಇರ್ತಾಳೆ. ನಾನು ಎಡಿಟ್ ಮಾಡ್ತಿರ್ತೀನಿ, ಈ ಕಡೆ ಏನಾದರೂ ಬಂದು ಮೆಟ್ಟೆ ಬಿಟ್ಟಿರ್ತಾಳೆ, ಒಂದು ಎಡಿಟ್ ಆಗೇ ಬಿಟ್ಟಿರ್ತಾಳೆ, ಏನೇನಾದರೂ ಮಾಡ್ತಾಳೆ ಇರ್ತಾಳೆ. ಆದರೂ ಏನು ಮಾಡೋಕ್ಕಾಗಲ್ಲ, ಅವಳನ್ನು ಮ್ಯಾನೇಜ್ ಮಾಡಿಕೊಂಡು ನನ್ನ ಕೆಲಸಗಳನ್ನೂ ಮುಗಿಸ್ಕೋಬೇಕು. ಹಾಗೆ ಎಡಿಟ್ ಕೆಲಸ ಮುಗಿಸಿ ಆನಂತರ ಲಂಚಿಗೆ ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಟೈಮ್ ಆಗುತ್ತೆ ಎಡಿಟ್ ಮಾಡೋಕ್ಕಂತ. ನಾನು ಎಡಿಟ್ ಮಾಡೋಕ್ಕೆ ಅಂತಲೇ ಲ್ಯಾಪ್ಟಾಪ್ನ ತೊಗೊಂಡಿದ್ದೆ. ನಾನು ಕಮ್ಮಿದನ್ನೇ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಹಾಗೆ ಇವತ್ತು ಊಟಕ್ಕೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಮ್ಮ ಚಟ್ನಿ ಮಾಡಿಟ್ಟು ಹೋಗಿದ್ದಾರೆ. ಅಂದರೆ ಗೆಜ್ಜುಗಾರ ಅಂತಾರಲ್ಲ, ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಬೇಯಿಸಿ ಒಗ್ಗರಣೆಗೆ ಹಾಕಿ ಮಾಡ್ತಾರಲ್ಲ, ಅದನ್ನು ಮಾಡಿಟ್ಟಿದ್ದಾರೆ. ಅದನ್ನು ನನಗಂತೂ ತುಂಬ ಇಷ್ಟ ಆಗುತ್ತೆ ಅದು ಗೆಜ್ಜುಗಾರ ಅನ್ನೋದು. ಅದ್ರ ಜೊತೆಗೆ ಜಾಸ್ತಿ ತರಕಾರಿಗಳನ್ನ ಮತ್ತು ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಜೊತೆಗೆ ನಾನು. ಹಾಗೆ ಇಲ್ಲಿ ಸಂಜೆ ಈವ್ನಿಂಗ್ ಆಯಿತು. ಇಲ್ಲಿ ಡ್ರೈ ಫ್ರೂಟ್ ಲಡ್ಡು ಮಾಡಿಟ್ಟಿದ್ನಲ್ಲ ಅದನ್ನ ಒಂದು ಹಾಕ್ಕೊಂಡು ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದನ್ನೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಇದು ಕಾಯ್ದಿರೋ ಹಾಲು ತಣ್ಣಗಾಗಿದೆ. ತಣ್ಣಗಾದ ನಂತರ ಒಂದು ಕಾಫಿ ಲೋಟದಲ್ಲಿ 1 ಗ್ಲಾಸಷ್ಟು ಯೂಸ್ ಮಾಡ್ಕೊಳ್ತಿದ್ದೀನಿ. ಇದರೊಳಗಡೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ನೀವು. ತುಂಬ ತೆಳುವಾಗಿರಬೇಕು, ಗಟ್ಟಿ ಮಾಡ್ಕೊಂಡು ಕುಡಿಯೋಕೆ ಹೋಗ್ಬೇಡಿ. ಸ್ವಲ್ಪ ತೆಳುವಾಗಿ ಇದ್ದರೆ ಒಳ್ಳೆಯದು ಕುಡಿಯೋದಕ್ಕೆ. ಇದನ್ನು ಮಿಕ್ಸಿ ಮಾಡಿ ಇದನ್ನ ಸೋಸ್ಕೊಳ್ತಿದ್ದೀನಿ. ಹಾಗೆ ಇದೇನು ಇದರಲ್ಲಿರುತ್ತಲ್ಲ ಅದನ್ನೆಲ್ಲ ನೀರು ಹಾಕಿ ಮತ್ತೆ ಒಂದು ಸಲ ಅದು ಗ್ಲಾಸ್ಗೆ ಹಾಕ್ಕೊಳ್ಳಿ. ಅದೇನು ಡ್ರೈ ಫ್ರೂಟ್ದು ಹಾಲು ಮತ್ತು ಎಲ್ಲ ಅದರಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಅದನ್ನು ಕೂಡ ಸ್ವಲ್ಪ ನೀರಾಗಿ ಅಳ್ಳಾಡಿಸಿ ಇದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಇದರೊಳಗಡೆ. ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು ಇದು ನಮ್ಮ ಡಯಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಗನೆ ಹೊಟ್ಟೆ ಕರಗಿಸೋದಕ್ಕೆ ಅಥವಾ ಬಾಡಿಲಿರೋ ಬೊಜ್ಜನ್ನು ಕರಗಿಸೋದಕ್ಕೆ. ಈಗ ಈ ಡ್ರಿಂಕ್ನ ಕುಡಿದು ಮುಗಿಸೋಣ. ನಾನು ಸಂಜೆ ಎಲ್ರಿಗೂ ಹೇಳೇ ಇದ್ದೀನಿ, ರಾಗಿ ಗಂಜಿ ಅಂದರೆ ರಾಗಿ ಮಾಲ್ಟನ್ನ ಮಾಡ್ಕೊಂಡು ಕುಡಿತೀನಿ. ನಾರ್ಮಲಾಗಿ ಇವತ್ತು ಕೂಡ ಅದೇನೆ, ಪ್ರತಿದಿನ ನಾನು ನೈಟ್ ಇದನ್ನೇ ಕುಡಿಯೋದು. ಓಕೆ, ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೊಸೊಬ್ಬರು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.